ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರೇತಿಮ್ಮನಹಳ್ಳಿ ಗ್ರಾಮ ಹಾಗೂ ನಿತ್ಯಾನಂದ ಆಶ್ರಮ ಬಡಾವಣೆಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಂತರವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ಮಹಿಳೆಯರು ಶಿರಾ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿನ ಬಡ ಕೂಲಿ ಕಾರ್ಮಿಕರು ಹಾಗೂ ರೈತರು ಮದ್ಯದ ಚಟಕ್ಕೆ ದಾಸರಾಗ್ತಿದ್ದಾರೆ. ಇದರಿಂದ ಅನೇಕ ಕುಟುಂಬಗಳಲ್ಲಿ ದಿನನಿತ್ಯ ಕಲಹ, ಆರ್ಥಿಕ ಸಂಕಷ್ಟ ಮತ್ತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು, ಮಹಿಳೆಯರು ಹಾಗೂ ಮಕ್ಕಳ ಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆರೋಪಿಸಿದರು. ಒಬ್ರು ಎಣ್ಣೆ ತಗೊಳ್ತಾ ಇರ್ತಾರೆ, ಮಕ್ಕಳಿಗೆ ಬ್ರೆಡ್ ಬಿಸ್ಕೆಟ್ ಕೇಳ್ತಾರೆ. ಅವ್ರು ಎಣ್ಣೆ ತಗೊಂಡಾಗ ಮಕ್ಳು ಬಂದು ಮನೇಲಿ ಕೇಳ್ತಾರೆ ನಮ್ಮನ್ನ, ತಾಯಂದಿನ ನಾವು ಬ್ರೆಡ್ ಬಿಸ್ಕೆಟ್ ತಗೊಳಕ್ ಹೋಯ್ವಿ, ಅವರು ಇದರ ತಗೊಂತಾ ಇದ್ರು. ಅದೇನು ಇವತ್ತು ಬ್ರೆಡ್ ಬಿಸ್ಕೆಟ್ ತಗೊಳಕ್ ಹೋದ ಮಕ್ಕಳು ನಾಳೆ ಮದ್ಯಪಾನ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಸ್ಕೂಲಿಂದ ತುಂಬಾ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಮದ್ಯಪಾನ ಅಂಗಡಿಗೆ, ಆದ್ರೆ ಸ್ಕೂಲಿಂದ ಹತ್ರನೇ ಅಂಗಡಿಗಳಿದ್ದಾವೆ. ಇದರಿಂದ ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಏನಾದ್ರು ಗೊತ್ತಿದೆಯಾ? ಸರ್ಕಾರ ಏನು ಕಣ್ಣು ಮುಚ್ಕೊಂಡೈತಾ? ರೂಲ್ಸ್ ಮಾಡಿರೋರು ಅವರೇ, ಸ್ಕೂಲಿಂದ ತುಂಬಾ ಡಿಫ್ರೆಂಟ್ ಡಿಸ್ಟೆನ್ಸ್ ಅಲ್ಲಿ ಅಂಗಡಿ ಇರಬೇಕು ಅಂತ, ಆದ್ರೂ ಸ್ಕೂಲ್ ಪಕ್ಕನೇ ಅಂಗಡಿ ಇದ್ದಾವೆ. ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಇದು ಹೋಗ್ರಿ ಅಂತ ತಹಶೀಲ್ದಾರ್ ಹತ್ರ ಹೋಗ್ರಿ ಅಂತಾರೆ. ತಹಶೀಲ್ದಾರ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ನಾವು ಇದ್ರ ಮಧ್ಯೆ ನಾವು ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಯಾರ ಹತ್ರ ನ್ಯಾಯ ಕೇಳಬೇಕು ಹೋಗಿ? ಅಕ್ರಮ ಮದ್ಯ ಮಾರಾಟವನ್ನ ಕೂಡಲೇ ಸಂಪೂರ್ಣವಾಗಿ ನಿಲ್ಲಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಮಹಿಳೆಯರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ವೇಳೆ ಹಲವು ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಇಸ್ಮಾಯಿಲ್ ಜಬಿ ಉಲ್ಲಾ, ಪ್ರಗತಿ ಟಿವಿ, ಶಿರಾ.